ಮತ್ತೆ ಅವನು ರಿಸೈನ್ ಮಾಡಿದಲ್ವಾ? ಅವ್ನು ರಿಸೈನ್ ಮಾಡಿಲ್ವಾ? ಆವಾಗ ರಿಸೈನ್ ಮಾಡಿದಾನ ಇಲ್ವಾ ಅಷ್ಟೇ ಹೇಳಿ. ಅವ ಮತ್ತೆ ಯಾರು ಯಾರು ಯಾವಾಗ ಬಂದಾನೆ? ಅವನಿಗೆ ಯಾವಾಗ ಟಿಕೆಟ್ ಕೊಟ್ಟರು? ಅವನಿಗೆ ಯಾವಾಗ ಟಿಕೆಟ್ ಕೊಟ್ಟರು? ಯಾರು ಬಂದಿದ್ದಾನೆ? ಅವನಿಗೆ ಟಿಕೆಟಿಗೆ ಬಂದಿಲ್ಲ. ಮಗನಿಗೆ ಕೇಳಿದ್ದ ಅವನು ಟಿಕೆಟ್, ಅವ್ರು ಕೊಟ್ಟಿಲ್ಲ. ಅವರು ಹೋಗಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ. ಈಗಲೂ ಮೆಂಬರ್ಶಿಪ್ ಕೊಟ್ಟು ಅದೇ ಯಾಕೆ ಕೊಟ್ಟದ್ದು? ರೀತಿಯಲ್ಲಿ ಯಾರು ಹೇಗೆ ಕೊಡ್ತಾರೆ ಹೇಳಿ? ಕೊಟ್ಟದಂತ ಹೇಳಿ ಇವರು ಹೇಳ್ತಾರೆ. ಹೌದು, ಅದು ಅಲ್ಲ. ನಾನೇನು ಹೇಳ್ತೇನೆ, ಅದು ಕೂಡ ಇದು ಮಾಡಿ ನೀನು ತಗೊಂಡದ್ದು ಕೂಡ ಅಲ್ಲ, ಕ್ರಮಬದ್ಧವಾಗಿ ಇಲ್ಲ. ಆ್ಯಸ್ ಪರ್ ದ ಇದು ಡಾಕ್ಯುಮೆಂಟು. ಯಾವುದು ಈ ಪ್ರಾಪರ್ಟಿ ಎಲ್ಲ ಬಂದಿದೆಯಲ್ಲ, ಯಾವ ಥರ ಬಂದಿದೆ, ಅದು ಯಾರ್ದ ಪ್ರಾಪರ್ಟಿ? ನಿಮ್ಮ ಪ್ರಾಪರ್ಟಿಗೆ ನಾನು ಇವರ ಹತ್ರ ಹೇಗೆ ತಗೊಳ್ಳಿಕ್ಕೆ ಆಗ್ತದೆ? ಅದನ್ನು ಆ ಥರ ಎಲ್ಲ ಆಗಿದೆ. ಅದರದ್ದೆಲ್ಲ ಮೂಲ ನೋಡಲಿಕ್ಕೆ ಹೋದರೆ ಕೊಡಲೇಬೇಕು. ಆ್ಯಸ್ ಪರ್ ಹಿಸ್ ವರ್ಡ್ಸ್ ಇದಕ್ಕೆ ಹೇಳಿದ್ದಾರಲ್ವ. ಯಾಕಂದ್ರೆ ಯಾರೋ ಒಬ್ಬ ಒಂದು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಇವ್ರಿಗೆ ಕೊಡಬೇಕು. ಇವರ ಹೆಂಡತಿಗೆ ಬಂದ ಆಸ್ತಿ ಇದ್ದು ಇವರಿಗೆ ಅದಕ್ಕೆ ಸಂಬಂಧ ಇಲ್ಲ. ಸಿದ್ದರಾಮಯ್ಯಂದು ಕೇಸಲ್ಲಿ ಸಿದ್ದರಾಮಯ್ಯ ದುಡ್ಡಿಗೆ ಆಸೆ ಪಡೋನಲ್ಲ. ಒಂದು ವಿಷಯ ಹೇಳ್ತಾನೆ, ಸಿದ್ದರಾಮಯ್ಯ ಕ್ಲೀನ್ ಮನುಷ್ಯ. ಅದೇನೋ ಮೂಡೋದಲ್ಲಿ ಅವರ ಹೆಂಡತಿಗೆ ಅಣ್ಣ ಕೊಟ್ಟ ಗಿಫ್ಟ್ ಕೊಟ್ಟ ಜಾಗ, ಅದು ಏನು ಜಾಗನೋ ಏನೋ ಗೊತ್ತಿಲ್ಲ, ಅದರಲ್ಲೇ ಎಷ್ಟೋ ವರ್ಷ ಹಿಂದೆ ಅದು ಮೂಡೋದವರು ತೆಗೆದು ಅಕ್ರಮವಾಗಿ ತಗೊಂಡೋದಕ್ಕೆ ಬೇರೆ ಜಾಗ ಕೊಟ್ಟಿದ್ದಾರೆ. ಈಗ ಅವ್ರು ಹೇಳ್ತಾರೆ, ನನಗೆ ಬೇಡ, ನನ್ನ ಜಾಗನೇ ಕೊಡು ಅಂದರೆ ಕೊಡ್ಲಿಕ್ಕೆ ಆಗ್ತದಾ? ಅವ್ರು ಕೊಟ್ಟ ಜಾಗ ಪುನಃ ವಾಪಸ್ ಕೇಳ್ತಾರೆ, ಕೊಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಕೊಟ್ಟಿದ್ದಾನೆ ಅಂತ ಅವ್ರು ಹೇಳ್ತಾರೆ. ಅವ್ಳು ಬೇಕಾದ್ರೆ ನಾನು ಅರ್ಧ ವರ್ಷ ಬೇಕಾದ್ರೆ ವಾಪಸ್ ಕೊಡ್ತಾರೆ ಅಂತ ಅವ್ರು ಹೇಳ್ತಾರೆ. ಯಾವುದು ನನಗೆ ಬೇಕಾದಿಲ್ಲ ಅಂತೇಳಿ. ಅವರು ಅಂಥ ಮನುಷ್ಯ ಅಲ್ಲ, ಗೊತ್ತಾಯ್ತಾ? ಹಾಗೆ ಇಲ್ಲದ್ರೆ ಈ ಸಾರಿ ಕಾಂಗ್ರೆಸ್ ಹೇಗೆ 166 ಸೀಟ್ ಹೇಗೆ ಬಂತು, 136 ಸೀಟ್ ಹೇಗೆ ಬಂತು, ಅದು ಸಿದ್ದರಾಮಯ್ಯ ಇಮೇಜ್, ಗೊತ್ತಾಯ್ತಾ? ಸಿದ್ದರಾಮಯ್ಯ ಹೇಗೆ ಜನರಿಗೆ ಗೊತ್ತಿದ್ದ, ಗೊತ್ತಿಲ್ಲ? ಸುಳ್ಳು ಎಲ್ಲ ಸುಳ್ಳೆ. ಗವರ್ನರ್ ಮಾತ್ರ ಸ್ಟೇಟ್ ಫಾರ್ವರ್ಡಾ? ಆ್ಯಕ್ಷನ್ ತೆಗೋಬೇಕಾದ್ರೆ ಎಲ್ಲರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಯಾರು ಬೇಡ ಹೇಳ್ತಾರೆ? ಇವಾಗ 4-5 ಹೆಸರು ಕೊಟ್ಟಿದ್ದಾರೆ. ಯಾಕೆ ಅದನ್ನು ಮುಚ್ಚಿಟ್ಟಿಗೆ ಲೀಕ್ಔಟ್ ಆಗಿದೆ ಅಂತಲ್ಲ ಹೆಸರು. ಅಲ್ಲಿಂದ ಹೇಗೆ ಗವರ್ನರ್ ಇದನ್ನ ಲೀಕ್ಔಟ್ ಆಗೋದು? ಅಲ್ಲ, ಸಿದ್ದರಾಮಯ್ಯ ಸೀನಿಯರ್ ಲೀಡರು ಅಂತ ಏನು ಪರಿಸ್ಥಿತಿ ಇಲ್ಲ. ಸುಮ್ಮನೆ ಬೇಡದ್ದೆಲ್ಲ ಇದೆಲ್ಲ ಅಲಿಗೇಷನ್. ಸಿದ್ದರಾಮಯ್ಯ 5 ವರ್ಷ ಮಾಡ್ದಲ್ಲ, ಅವಾಗ ಏನು ಇರಲಿಲ್ಲಲ್ಲ ಪರಿಸ್ಥಿತಿನಲ್ಲಿ. ಚೆನ್ನಾಗಿದೆ, ಸುಮ್ಮನೆ ಏನು ಬೇಡ ಇದೆಲ್ಲ ಒಳಗಡೆ ರಾಜಕೀಯ. ಏನು ತನಿಖೆ ಮಾಡೋಂಥದ್ದು ಏನು ಆಗಿಲ್ಲ ಇಲ್ಲಿ. ಸುಮ್ಮನೆ ಇವರು ಅಲ್ಲಿ ಅವರಲ್ಲೇ ಏನೋ ಒಂದು ಈ ಕಾಂಗ್ರೆಸ್ಸಲ್ಲಿ ಇವ್ರದ್ದೆಲ್ಲ ಏನೋ ಒಂದು ಇಂಟರ್ನಲ್ ಏನು ಹೇಳ್ತಾರಲ್ಲ, ಆ ಥರ ಇದು ನಡೀತಾ ಇದೆ ಅಷ್ಟೇ. ಸ್ವಲ್ಪ ದಿವಸ ಅಷ್ಟೇ. ರಾಜೀನಾಮೆ ಕೊಡಲ್ಲ, ಅವರು ಕೊಡೋಕ್ಕೆ ಚಾನ್ಸು ಇಲ್ಲ. ಹೌದಾ? ಕರೆಕ್ಟಾ? ಕೊಡ್ಬೇಕು ಮೇಡಮ್. ಅವರು ಬಸ್ ಮಾಡ್ಕೊಂಡಿದ್ದಾರೆ, ತಪ್ಪು ಮಾಡಿದಾರಲ್ಲ. ಇಷ್ಟು ದಿನ ಮಾಡಿದ ತಪ್ಪು ಅವ್ರು ಮಾಡಿದಾರಲ್ಲ, ಕೊಡಲೇಬೇಕು ಅವರು. ಆದರೂ ಮೂಢ ಹಗರಣದಲ್ಲಿ ಅವರ ಪ್ರಭಾವ ಬಿದ್ದಿಲ್ಲ ಅಂತ ಸಾಕಷ್ಟು ಬಾರಿ ಅವ್ರು ಹೇಳ್ಕೊಂತಾನೆ ಬಂದಿದ್ದಾರೆ. ಅವರು ಹೇಳ್ಕೊಂಡು ಬಂದಿದ್ದಾರೆ ಅಷ್ಟೇ. ಅದು ಮಾಡಿ ಇವಾಗ ಆಚೆ ಬಂದಿದೆಯಲ್ಲ, ಇವಾಗ ತಕ್ಷಣ ಕೊಡಬೇಕು. ಇವಾಗ ನೋಡಿದ್ರಲ್ಲ, ಸಾಕಷ್ಟು ಜನ CM ಸಿದ್ದರಾಮಯ್ಯನವರ ಪರ ಇದ್ದರೆ, ಇನ್ನು ಸಾಕಷ್ಟು ಜನ ಇಲ್ಲ, ಅವರು ರಾಜೀನಾಮೆ ಕೊಡಲೇಬೇಕು, ನೈತಿಕ ಹೊಣೆ ಹೊತ್ತು ಅವರು ಕೂಡ ರಾಜೀನಾಮೆನ ಕೊಡಬೇಕಾಗತ್ತೆ, CM ಸ್ಥಾನದಿಂದ ಇಳಿದು ತನಿಖೆಗೆ ಒಳಗಾಗಬೇಕಾಗತ್ತೆ. ಇವಾಗ ಅವರು CM ಸ್ಥಾನದಲ್ಲೇ ಉಳ್ಕೊಂಡಿದ್ರೆ ಅವರ ಪ್ರಭಾವ ಜಾಸ್ತಿ ಬೀರುತ್ತೆ, ಅವರ ಪವರ್ನ ಯೂಸ್ ಮಾಡ್ಕೋಬೋದು, ಆಗ ತನಿಖೆ ಕರೆಕ್ಟಾಗಿ ಆಗೋದಿಲ್ಲ ಅನ್ನೋದು ಕೂಡ ಕೆಲವರು ವಾದ ಆಗಿತ್ತು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.